ಮಂಗಳೂರಿನ ಮೆಡಿಕಲ್ ಕಾಲೇಜ್ಗೆ ಬಾಂಬ್ ಬೆದರಿಕೆಯ ಟ್ವೀಟ್ ಬಂದಿತ್ತು. ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ಗೆ ಬೆದರಿಕೆಯ ಕರೆಯನ್ನು ಮಾಡಿದ್ದಾರೆ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿನಿಯ ಈ ದುರ್ಬುದ್ಧಿ ನೋಡಿ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಕಾಲ್ ಮಾಡಿರೋದು. ಅದೇ ಕಾಲೇಜಿನ ವಿದ್ಯಾರ್ಥಿನಿಯ ಕುತಂತ್ರ ಈಗ ಬಯಲಾಗಿದೆ. ಬಾಂಬ್ ಇಡಲಾಗಿದೆ ಅಂತ ಹೇಳಿ ಕರೆ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಬೆಳಗ್ಗೆ 11ರ ಮೊದಲು ಆಸ್ಪತ್ರೆಯನ್ನ ಖಾಲಿ ಮಾಡಿ ಜೂನ್ 4ರಂದು ಉಳ್ಳಾಳದ ಕಾಲೇಜ್ಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಹುಸಿ ಕರೆ ಮಾಡಿದಂತಹ ವಿದ್ಯಾರ್ಥಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಂದ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕಲಾಗಿದೆ. ನೋಡಿ, ಸೆಮಿನಾರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕಾಗಿ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಆಕೆ ಅಂತ ಹೇಳಿ ಸ್ಥಳಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ. ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಗಮಿಸಿದೆ. ಸಂಪೂರ್ಣವಾಗಿ ಆಸ್ಪತ್ರೆ ಹಾಗೂ ಕಾಲೇಜನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾಕಾಗಿ ಕರೆ ಮಾಡಿದ್ದಂತೆ ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏನ್ ಸಿಗ್ತಾ ಇದೆ ಮಾಹಿತಿ ಸದ್ಯಕ್ಕೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಕಾಲೇಜಿನ ವಿದ್ಯಾರ್ಥಿಯೇ ಈ ರೀತಿಯಾದಂತಹ ಕೆಲಸ ಮಾಡಿರುವಂಥದ್ದು, ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಹಾಕಿರುವಂಥದ್ದು. ಈ ವೇಳೆ ಇದೊಂದು ಹುಸಿ ಬಾಂಬ್ ಕರೆ ಎಂಬುದಂಥದ್ದು ಕೂಡ ಖಾತ್ರಿಯಾಗಿದೆ. ಆಸ್ಪತ್ರೆಯ ಪ್ರಸವ ಕೊಠಡಿ ಇರಬಹುದು, ಅಲ್ಲಿ ಫೋನಿಗೆ ಬಂದಿದ್ದಂತಹ ದೂರವಾಣಿ ಕರೆ ಇದು. ಬೆಳಗ್ಗೆ 11 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ 5 ಬಾರಿ ಕರೆಯನ್ನ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಮಂಗಳೂರಿನ ಮೆಡಿಕಲ್ ಕಾಲೇಜ್ಗೆ ಬಾಂಬ್ ಬೆದರಿಕೆಯ ಟ್ವೀಟ್ ಬಂದಿತ್ತು. ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ಗೆ ಬೆದರಿಕೆಯ ಕರೆಯನ್ನು ಮಾಡಿದ್ದಾರೆ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿನಿಯ ಈ ದುರ್ಬುದ್ಧಿ ನೋಡಿ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಕಾಲ್ ಮಾಡಿರೋದು. ಅದೇ ಕಾಲೇಜಿನ ವಿದ್ಯಾರ್ಥಿನಿಯ ಕುತಂತ್ರ ಈಗ ಬಯಲಾಗಿದೆ. ಬಾಂಬ್ ಇಡಲಾಗಿದೆ ಅಂತ ಹೇಳಿ ಕರೆ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಬೆಳಗ್ಗೆ 11ರ ಮೊದಲು ಆಸ್ಪತ್ರೆಯನ್ನ ಖಾಲಿ ಮಾಡಿ ಜೂನ್ 4ರಂದು ಉಳ್ಳಾಳದ ಕಾಲೇಜ್ಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಹುಸಿ ಕರೆ ಮಾಡಿದಂತಹ ವಿದ್ಯಾರ್ಥಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಂದ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕಲಾಗಿದೆ. ನೋಡಿ, ಸೆಮಿನಾರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕಾಗಿ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಆಕೆ ಅಂತ ಹೇಳಿ ಸ್ಥಳಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ. ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಗಮಿಸಿದೆ. ಸಂಪೂರ್ಣವಾಗಿ ಆಸ್ಪತ್ರೆ ಹಾಗೂ ಕಾಲೇಜನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾಕಾಗಿ ಕರೆ ಮಾಡಿದ್ದಂತೆ ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏನ್ ಸಿಗ್ತಾ ಇದೆ ಮಾಹಿತಿ ಸದ್ಯಕ್ಕೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಕಾಲೇಜಿನ ವಿದ್ಯಾರ್ಥಿಯೇ ಈ ರೀತಿಯಾದಂತಹ ಕೆಲಸ ಮಾಡಿರುವಂಥದ್ದು, ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಹಾಕಿರುವಂಥದ್ದು. ಈ ವೇಳೆ ಇದೊಂದು ಹುಸಿ ಬಾಂಬ್ ಕರೆ ಎಂಬುದಂಥದ್ದು ಕೂಡ ಖಾತ್ರಿಯಾಗಿದೆ. ಆಸ್ಪತ್ರೆಯ ಪ್ರಸವ ಕೊಠಡಿ ಇರಬಹುದು, ಅಲ್ಲಿ ಫೋನಿಗೆ ಬಂದಿದ್ದಂತಹ ದೂರವಾಣಿ ಕರೆ ಇದು. ಬೆಳಗ್ಗೆ 11 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ 5 ಬಾರಿ ಕರೆಯನ್ನ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಮಂಗಳೂರಿನ ಮೆಡಿಕಲ್ ಕಾಲೇಜ್ಗೆ ಬಾಂಬ್ ಬೆದರಿಕೆಯ ಟ್ವೀಟ್ ಬಂದಿತ್ತು. ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ಗೆ ಬೆದರಿಕೆಯ ಕರೆಯನ್ನು ಮಾಡಿದ್ದಾರೆ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿನಿಯ ಈ ದುರ್ಬುದ್ಧಿ ನೋಡಿ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಕಾಲ್ ಮಾಡಿರೋದು. ಅದೇ ಕಾಲೇಜಿನ ವಿದ್ಯಾರ್ಥಿನಿಯ ಕುತಂತ್ರ ಈಗ ಬಯಲಾಗಿದೆ. ಬಾಂಬ್ ಇಡಲಾಗಿದೆ ಅಂತ ಹೇಳಿ ಕರೆ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಬೆಳಗ್ಗೆ 11ರ ಮೊದಲು ಆಸ್ಪತ್ರೆಯನ್ನ ಖಾಲಿ ಮಾಡಿ ಜೂನ್ 4ರಂದು ಉಳ್ಳಾಳದ ಕಾಲೇಜ್ಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಹುಸಿ ಕರೆ ಮಾಡಿದಂತಹ ವಿದ್ಯಾರ್ಥಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಂದ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕಲಾಗಿದೆ. ನೋಡಿ, ಸೆಮಿನಾರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕಾಗಿ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಆಕೆ ಅಂತ ಹೇಳಿ ಸ್ಥಳಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ. ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಗಮಿಸಿದೆ. ಸಂಪೂರ್ಣವಾಗಿ ಆಸ್ಪತ್ರೆ ಹಾಗೂ ಕಾಲೇಜನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾಕಾಗಿ ಕರೆ ಮಾಡಿದ್ದಂತೆ ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏನ್ ಸಿಗ್ತಾ ಇದೆ ಮಾಹಿತಿ ಸದ್ಯಕ್ಕೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಕಾಲೇಜಿನ ವಿದ್ಯಾರ್ಥಿಯೇ ಈ ರೀತಿಯಾದಂತಹ ಕೆಲಸ ಮಾಡಿರುವಂಥದ್ದು, ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಹಾಕಿರುವಂಥದ್ದು. ಈ ವೇಳೆ ಇದೊಂದು ಹುಸಿ ಬಾಂಬ್ ಕರೆ ಎಂಬುದಂಥದ್ದು ಕೂಡ ಖಾತ್ರಿಯಾಗಿದೆ. ಆಸ್ಪತ್ರೆಯ ಪ್ರಸವ ಕೊಠಡಿ ಇರಬಹುದು, ಅಲ್ಲಿ ಫೋನಿಗೆ ಬಂದಿದ್ದಂತಹ ದೂರವಾಣಿ ಕರೆ ಇದು. ಬೆಳಗ್ಗೆ 11 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ 5 ಬಾರಿ ಕರೆಯನ್ನ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ.
ಮಂಗಳೂರಿನ ಮೆಡಿಕಲ್ ಕಾಲೇಜ್ಗೆ ಬಾಂಬ್ ಬೆದರಿಕೆಯ ಟ್ವೀಟ್ ಬಂದಿತ್ತು. ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ಗೆ ಬೆದರಿಕೆಯ ಕರೆಯನ್ನು ಮಾಡಿದ್ದಾರೆ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿನಿಯ ಈ ದುರ್ಬುದ್ಧಿ ನೋಡಿ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಕಾಲ್ ಮಾಡಿರೋದು. ಅದೇ ಕಾಲೇಜಿನ ವಿದ್ಯಾರ್ಥಿನಿಯ ಕುತಂತ್ರ ಈಗ ಬಯಲಾಗಿದೆ. ಬಾಂಬ್ ಇಡಲಾಗಿದೆ ಅಂತ ಹೇಳಿ ಕರೆ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಬೆಳಗ್ಗೆ 11ರ ಮೊದಲು ಆಸ್ಪತ್ರೆಯನ್ನ ಖಾಲಿ ಮಾಡಿ, ಜೂನ್ 4ರಂದು ಉಳ್ಳಾಳದ ಕಾಲೇಜ್ಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಹುಸಿ ಕರೆ ಮಾಡಿದಂತಹ ವಿದ್ಯಾರ್ಥಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಂದ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕಲಾಗಿದೆ. ನೋಡಿ, ಸೆಮಿನಾರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕಾಗಿ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಆಕೆ ಅಂತ ಹೇಳಿ ಸ್ಥಳಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಗಮಿಸಿದೆ. ಸಂಪೂರ್ಣವಾಗಿ ಆಸ್ಪತ್ರೆ ಹಾಗೂ ಕಾಲೇಜನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾಕಾಗಿ ಕರೆ ಮಾಡಿದ್ದಂತೆ ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಏನ್ ಸಿಗ್ತಾ ಇದೆ ಮಾಹಿತಿ ಸದ್ಯಕ್ಕೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಕಾಲೇಜಿನ ವಿದ್ಯಾರ್ಥಿಯೇ ಈ ರೀತಿಯಾದಂತಹ ಕೆಲಸ ಮಾಡಿರುವಂಥದ್ದು, ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಹಾಕಿರುವಂಥದ್ದು. ಈ ವೇಳೆ ಇದೊಂದು ಹುಸಿ ಬಾಂಬ್ ಕರೆ ಎಂಬುದಂಥದ್ದು ಕೂಡ ಖಾತ್ರಿಯಾಗಿದೆ. ಆಸ್ಪತ್ರೆಯ ಪ್ರಸವ ಕೊಠಡಿ ಇರಬಹುದು, ಅಲ್ಲಿ ಫೋನಿಗೆ ಬಂದಿದ್ದಂತಹ ದೂರವಾಣಿ ಕರೆ ಇದು. ಬೆಳಗ್ಗೆ 11 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ 5 ಬಾರಿ ಕರೆಯನ್ನ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಮಂಗಳೂರಿನ ಮೆಡಿಕಲ್ ಕಾಲೇಜ್ಗೆ ಬಾಂಬ್ ಬೆದರಿಕೆಯ ಟ್ವೀಟ್ ಬಂದಿತ್ತು. ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ಗೆ ಬೆದರಿಕೆಯ ಕರೆಯನ್ನು ಮಾಡಿದ್ದಾರೆ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿನಿಯ ಈ ದುರ್ಬುದ್ಧಿ ನೋಡಿ. ಸೆಮಿನಾರ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಕಾಲ್ ಮಾಡಿರೋದು. ಅದೇ ಕಾಲೇಜಿನ ವಿದ್ಯಾರ್ಥಿನಿಯ ಕುತಂತ್ರ ಈಗ ಬಯಲಾಗಿದೆ. ಬಾಂಬ್ ಇಡಲಾಗಿದೆ ಅಂತ ಹೇಳಿ ಕರೆ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಬೆಳಗ್ಗೆ 11ರ ಮೊದಲು ಆಸ್ಪತ್ರೆಯನ್ನ ಖಾಲಿ ಮಾಡಿ, ಜೂನ್ 4ರಂದು ಉಳ್ಳಾಳದ ಕಾಲೇಜ್ಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಹುಸಿ ಕರೆ ಮಾಡಿದಂತಹ ವಿದ್ಯಾರ್ಥಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಂದ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕಲಾಗಿದೆ. ನೋಡಿ, ಸೆಮಿನಾರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕಾಗಿ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಆಕೆ ಅಂತ ಹೇಳಿ ಸ್ಥಳಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಗಮಿಸಿದೆ. ಸಂಪೂರ್ಣವಾಗಿ ಆಸ್ಪತ್ರೆ ಹಾಗೂ ಕಾಲೇಜನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾಕಾಗಿ ಕರೆ ಮಾಡಿದ್ದಂತೆ ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಏನ್ ಸಿಗ್ತಾ ಇದೆ ಮಾಹಿತಿ ಸದ್ಯಕ್ಕೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಕಾಲೇಜಿನ ವಿದ್ಯಾರ್ಥಿಯೇ ಈ ರೀತಿಯಾದಂತಹ ಕೆಲಸ ಮಾಡಿರುವಂಥದ್ದು, ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಹಾಕಿರುವಂಥದ್ದು. ಈ ವೇಳೆ ಇದೊಂದು ಹುಸಿ ಬಾಂಬ್ ಕರೆ ಎಂಬುದಂಥದ್ದು ಕೂಡ ಖಾತ್ರಿಯಾಗಿದೆ. ಆಸ್ಪತ್ರೆಯ ಪ್ರಸವ ಕೊಠಡಿ ಇರಬಹುದು, ಅಲ್ಲಿ ಫೋನಿಗೆ ಬಂದಿದ್ದಂತಹ ದೂರವಾಣಿ ಕರೆ ಇದು. ಬೆಳಗ್ಗೆ 11 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ 5 ಬಾರಿ ಕರೆಯನ್ನ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ.